ಬೆಂಗಳೂರಿನಲ್ಲಿ ಡೆಂಗ್ಯೂ ಮಹಾಮಾರಿಗೆ ಮತ್ತೆ ಇಬ್ಬರು ಬಲಿಯಾಗಿದ್ದಾರೆ. ಮೊನ್ನೆ ಅಷ್ಟೇ ಒಬ್ಬ ಯುವಕ ಬಲಿಯಾಗಿದ್ದ. ಈಗ ಮತ್ತಿಬ್ಬರು ಬಲಿಯಾಗಿರೋದು ಸಾಕಷ್ಟು ಆತಂಕಕ್ಕೀಡು ಮಾಡಿದೆ. ಇನ್ನು ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸೊಳ್ಳೆ ಪರದೆಯನ್ನ ಹೊದ್ದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಪಾಲಿಕೆಯಿಂದ ಸೂಕ್ತ ಕ್ರಮಕ್ಕೆ ಈ ಮೂಲಕ ಒತ್ತಾಯವನ್ನ ಮಾಡಲಾಗಿದೆ. ಅಂದ್ರೆ ಸೊಳ್ಳೆ ಪರದೆಯನ್ನ ಹೊದ್ದುಕೊಂಡು ಬಂದು ಆರೋಗ್ಯ ವಿಭಾಗ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ. ಅದರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಜೆಡಿಯು ಪ್ರಧಾನ ಕಾರ್ಯದರ್ಶಿ ಎನ್ ನಾಗೇಶ್ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಬ್ಬರ ಸಾವಾಗಿದೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಅಸಮರ್ಪಕ ನಿರ್ವಹಣೆಯನ್ನ ಬಿಟ್ಟು ಸಮರ್ಪಕ ಕೆಲಸ ಮಾಡುವಂತೆ ಇಲ್ಲಿ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿದ್ದಾರೆ. ಡೆಂಗ್ಯೂ ನಿಯಂತ್ರಣದಲ್ಲಿ ವಿಫಲವಾದ ಅಧಿಕಾರಿಗಳನ್ನ ವಜಾಗೊಳಿಸುವಂತೆ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಈ ಮೂಲಕ ಸೊಳ್ಳೆ ಪರದೆಯನ್ನ ಹೊದ್ದುಕೊಂಡು ಬಂದು ಆರೋಗ್ಯ ವಿಭಾಗದ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇದುವರೆಗೂ 2293 ಪಾಸಿಟಿವ್ ಕೇಸ್ಗಳು ದಾಖಲಾಗಿವೆ. ಆಯುಕ್ತರಿಗೆ ಏನಿದೆ ಬೆಂಗಳೂರಿನಾದಂಥ ಡೆಂಗ್ಯೂ ಜ್ವರ ಹರಡಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಸಾವು ನೋವುಗಳಾದ್ರೆ ಯಾರು ಕಾರಣ? ಈಗಾಗಲೇ ರಾಜ್ಯದಲ್ಲಿ ಸಾವು ನೋವುಗಳು ಸಂಭವಿಸಿದೆ. ಬೆಂಗಳೂರಿನಲ್ಲಿ ಒಂದು ವೇಳೆ ಸಂಭವಿಸಿದರೆ ಯಾರು ಹೊಣೆ ಇದಕ್ಕೆ? ಮತ್ತೆ ಇದನ್ನು ಬರೋಕ್ಕಿಂತ ಮುಂಚಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯ ಇಷ್ಟೆಲ್ಲ ಆಗ್ತಾ ಇರೋದು. ಇವಾಗ ಇವರು ಸಭೆಗಳನ್ನ ಕರೆದು ಒಂದ್ರ ಮೇಲೆ ಒಂದು ಸಭೆ ಕರೆದ್ರು ಯಾವುದೇ ರೀತಿ ಉಪಯೋಗ ಏನಿಲ್ಲ. ಡೆಂಗ್ಯೂ ಈಗಾಗಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನ್ ಬೇಕು ಅದನ್ನ ಸಿಂಪಡಣೆ ಮಾಡುವಂತ ಕೆಲಸವನ್ನ ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ ಹೋಗಿ ಅಧಿಕಾರಿಗಳು ಮಾಡಬೇಕಾಗಿದೆ. ಯಾಕೆಂತೇಳಿ ಕಳೆದ 3 ವರ್ಷಗಳಿಂದ ಚುನಾವಣೆ ಆಗದಿರೋ ಕಾರಣ ಈ ಉದ್ದೇಶ. ಇವತ್ತು ಜನಪ್ರತಿನಿಧಿಗಳು ಲೋಕಲ್ ಅಲ್ಲಿ ಕಾರ್ಪೊರೇಟ್ ಇದ್ರೆ ಖಂಡಿತವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಚುನಾವಣೆ ಆಗದ ಕಾರಣದಿಂದ ಅಧಿಕಾರಿಗಳು ತಾವು ಇಷ್ಟ ಬಂದಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಯಾರಿಗೂ ಸಹ ಮುಲಾಜನ ಕೊಡ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳನ್ನು ಆಗ್ತಾ ಇಲ್ಲ. ಇಂಥ ಒಂದು ಈ ರೀತಿಯಲ್ಲಿ ಡೆಂಗ್ಯೂ ಜ್ವರ ಬರ್ತಾ ಇದೆ ಅಂದ ಕೂಡಲೇ ಅಲ್ಲಲ್ಲಿ ಸ್ಥಳೀಯದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗಿದೆ. ತಮ್ಮ ಮನೆಗಳಲ್ಲಿ ಯಾವ ರೀತಿ ನೀರುಗಳನ್ನು ಸ್ವಚ್ಛತೆ ಮಾಡಬೇಕು, ತಮ್ಮ ಮನೆಗಳಲ್ಲಿ ಯಾವ ರೀತಿ ಟಾಯ್ಲೆಟ್ಗಳನ್ನು ಸ್ವಚ್ಛತೆ ಮಾಡಬೇಕು ಅನ್ನುವಂಥದ್ದು ಹೇಳುವಂತ ಒಂದು ಪರಿಜ್ಞಾನ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯ ಈಗ ಡೆಂಗ್ಯೂ ಮಹಾಮಾರಿಗೆ 3 ಬಲಿಯಾಗಿದ್ದಾರೆ ಟೋಟಲ್ ಆಗಿ. ಇದು ಮತ್ತಷ್ಟು ಏರಿಕೆ ಆಗುವ ಆತಂಕ ಕೂಡ ಶುರುವಾಗಿದೆ. ಸೊ ಹೀಗಾಗಿ ಪಾಲಿಕೆಯಿಂದ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೊಳ್ಳೆ ಪರದೆಯನ್ನ ಹೊದ್ದುಕೊಂಡು ಬಂದು ವಿಶೇಷವಾಗಿ ಮನವಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಡೆಂಗ್ಯೂ ಪ್ರಕರಣದಿಂದ ಒಟ್ಟು 3 ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ವಿಶೇಷ ಆಯುಕ್ತರಾಗಿರುವಂತಹ ಸುರೋಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸುರೋಳ್ಕರ್ ವಿಕಾಸ್ ಕಿಶೋರ್ ಒಂದು ಮಾಹಿತಿ ಕೊಡ್ತಾ ಇದ್ದಂಗೆ ಮೊನ್ನೆ 11 ವರ್ಷದ ಒಂದು ಬಾಲಕ ಮೃತಪಟ್ಟಿರ್ತಾನೆ ಎನ್ನುವಂತ ನಿಟ್ಟಿನಲ್ಲಿ ವರದಿಯಾಗಿತ್ತು. ಅದು ಸೂಕ್ತವಾದಂತಹ ಕಾರಣಗಳಿಲ್ಲ, ಸೂಕ್ತವಾದ ದಾಖಲೆ ಇಲ್ಲ, ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡಬೇಕು, ಜೊತೆಗೆ ಟೆಸ್ಟ್ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೊಟ್ಟಲಾಗಿತ್ತು. ಆ ಮನವಿ ಸದ್ಯ ಟೆಸ್ಟ್ ವರದಿ ಕೂಡ ಮತ್ತೆ ಬಂದಿರುವಂತಹ ಕಾರಣದಿಂದಾಗಿ ಅದು ಎಕ್ಸಾಕ್ಟ್ ಡೆಂಗಿಗೆ ಮೃತಪಟ್ಟಿದ್ದಾನೆ ಬಾಲಕ ಎನ್ನುವಂತ ಅಧಿಕೃತವಾದಂತಹ ಮಾಹಿತಿಯನ್ನ ಸದ್ಯ ಈ ಒಂದು ಅಧಿಕಾರಿ ಕೊಡ್ತಾ ಇದ್ದಾರೆ. ಅಧಿಕಾರಿ ಕೊಟ್ಟಾದ ಬಳಿಕ ಮತ್ತೊಂದು ಸಾವು ಕೂಡ ಆಗಿದೆ ಎನ್ನುವಂತ ಕೂಡ ಒಂದ್ ರೀತಿಯಂತ ಬೆಂಗಳೂರು ಜನರಿಗೆ ಈ ಡೆಂಗು ಮಹಾಮಾರಿ ಎನ್ನುವಂತ ಕಂಟಕ ಏನಾಗ್ತಾ ಇದೆಯೋ ಕಂಟಕ ಮತ್ತೊಂದು ಸಾವಿನ ಮೂಲಕವಾಗಿ ಭೀತಿಗೊಳಗಾಗುವಂತ ಕೆಲಸ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಈ ಸಂಬಂಧಪಟ್ಟಾಗೆ ಜನರು ಅರ್ಥಕೊಳ್ಳುವಂತದ್ದು ಬೆಟರ್ ಎನ್ನುವಂತ ಬಿಬಿಎಂಪಿ ಒಂದ್ ರೀತಿಯಂತ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ರೂಪದಲ್ಲಿ ಜೆಡಿಯು ಕಾರ್ಯಕರ್ತರ ಸೇರಿದಂತೆ ಜೆಡಿಯು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಾಗೇಶ್ ಅವರ ನೇತೃತ್ವದಲ್ಲಿ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ವಿಶೇಷವಾದಂತಹ ಮನವಿ ಮೂಲಕವಾಗಿ ಸೊಳ್ಳೆ ಪರದೆಯನ್ನ ಮೈ ಮೇಲೆ ಹೊದ್ದುಕೊಳ್ಳುವ ಮೂಲಕವಾಗಿ ಇವರಿಗೆ ಇದೇ ಅಧಿಕಾರಿಗೆ ಅಂದ್ರೆ ಸುರೋಳ್ಕರ್ ವಿಕಾಸ್ ಕಿಶೋರ್ ಏನಿದ್ರು ಅವ್ರಿಗೆ ಮನವಿಯನ್ನ ಮಾಡಿರುವಂತದ್ದು. ರಾಜಧಾನಿಯಲ್ಲಿ ದಿನೇ ದಿನೇ ಏರಿಕೆ ಆಗ್ತಿರುವಂತಹ ಮಾರಕ ಡೆಂಗಿಯನ್ನ ತಡೆಗಟ್ಟುವಂತಹ ಕೆಲಸ ಬಿಬಿಎಂಪಿ ಇನ್ನಷ್ಟು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಎನ್ನುವಂತ ಆಗ್ರಹವನ್ನ ಮಾಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಎಲ್ಲೆಲ್ಲಿ ಕಾಣ್ತಾ ಇದೆಯೋ ಆ ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿಗಳನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು. ಕ್ರಿಮಿನಲ್ ಮೊಕದ್ದಮೆಯನ್ನ ಅವ್ರ ಮೇಲೆ ಹೂಡಿ ಅವರನ್ನ ಕೆಲಸದಿಂದ ವಜಾ ಮಾಡುವಂತ ಕೆಲಸ ಮಾಡ್ಬೇಕು ಎನ್ನುವಂತ ಆಗ್ರಹ ಮೂಲಕವಾಗಿ ಮನವಿ ಮಾಡುವಂತ ಕೆಲಸ ಮಾಡಲಾಗಿದೆ. ಮಧುಮಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.